ನಮ್ಮ ಕಡೆ ಐತಿ ಇವತ್ತು ಟಾಟಾ ಪ್ರೈಮ 12 ವೀಲ್ ಟಿಪ್ಪರ್ ಬೇಕಂತ ರಾಸ್ ಅಂದಾವಾಗ ಬಂದೆ. ಬೆಂಗಳೂರೊಳಗೆ ಗ್ಯಾಸ್ ಕೊರತೆಯಿಂದ ಬರೀ ಅನ್ನ ಊಟ ಮಾಡಿ ಸಾಕಾಗ್ಬಿಟ್ಟೈತಿ. ನಾಳೆ ನಮ್ಮದು ಆಫೀಸ್ ಸುಟಿ ಇಲ್ಲ, ವರ್ಕ್ ಫ್ರಮ್ ಹೋಮ್ ಇದು ವರ್ಕ್ ಫ್ರಮ್ ಟ್ರಕ್ ಆಕೈತಿ. ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ನಿದ್ದೆ ಬರೋದೈತಿ. ಅಯ್ಯೋ ಇಲ್ಲಿ ಗಾಡಿ ಕುಂದ್ರಂಗಿಲ್ಲ ಇದೆ ನೋಡ್ರಿ, ಬೆಳಕಾಗತೈತಿ. ಈಗ ನಂಗೆ ನಿದ್ದೆ ಜೋರು ಬರೋದೈತಿ. ಆಲ್ಮೋಸ್ಟ್ ಅಲ್ಲಿ 1.5 ತಾಸು ಮಲ್ಕೊಂಡೆ ಎದ್ದೆ. ಅಂದ್ರೆ ಇದು 4x4 ಹೆಂಗೆ ಹೇಳ್ತಿರ ಕಾರ್ ಒಳಗಡೆ, ಆ ಥರ ಇದೆ 8x4 ಗಾಡಿ. ಪ್ಲೇನ್ ಥರ ಫೀಲ್ ಬರುತ್ತೆ. ಅಲ್ಲಿ ಹೇಳ್ದಂಗೆ 8 ಗೇರ್ ಗಾಡಿ ಇದು. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು 6 ವೀಲ್ ಪೈಲಟ್ ಟ್ರಕ್ ಬ್ಲಾಗ್ಸ್. ಆಫ್ಟರ್ ಅ ಲಾಂಗ್ ಟೈಮ್ ಟ್ರಕ್ ವ್ಲಾಗ್ ಮಾಡತ್ತೀನಿ. ಆ್ಯಕ್ಚುಲಿ ಜಪಾನಿಂದ ಬಂದ ಮೇಲೆ ಇದು ಫಸ್ಟ್ ಟ್ರಕ್ ವಿಡಿಯೋ ವ್ಲಾಗ್ ಮಾಡತ್ತಿದ್ದು ನಾನು. ನಮ್ಮ ಕಡೆ ಐತಿ ಇವತ್ತು ಟಾಟಾ ಪ್ರೈಮ 12 ವೀಲ್ ಟಿಪ್ಪರ್. ಈ ಟ್ರಿಪ್ ಎಲ್ಲಿಗಪ್ಪ ಅಂತಂದ್ರೆ ಬ್ಯಾಂಗ್ಳೂರ್ ಟು ಹುಬ್ಳಿ. ಫುಲ್ ಎಕ್ಸೈಟ್ಮೆಂಟ್ ಒಳಗೆ ವೀಡಿಯೋ ಶೂಟ್ ಮಾಡ್ತೀನಿ. ಮಳೆನೂ ಬರೋಕ್ಕೆ ಸ್ಟಾರ್ಟ್ ಆತ. ಐ ಥಿಂಕ್ ಇವನ್ ಗಾಡ್ ಈಸ್ ಹ್ಯಾಪಿ. ಭಾಳ ದಿನ ಆಗಿತ್ತು ವ್ಲಾಗ್ ಮಾಡಿ, ಮಜಾ ಬರತೈತಿ. ನೈಸ್. ಗಾಡಿ ಬಗ್ಗೆ ಇನ್ ಡೀಟೇಲ್ ಫುಲ್ ಮಾರ್ನಿಂಗ್ ನೋಡುವಂತ ಫುಲ್ ಕತ್ಲೈತಿ ಈಗ. ಸೊ ಅದಕ್ಕೆ ಬೆಳಕೊಳಗಡೆ ಚಂದಾಗಿ ತೋರಿಸಿನ ಗಾಡಿನ. ಎಸ್ ಗೈಸ್, ಬ್ಯಾಕ್ ಟು ಕಾಕ್ಪಿಟ್. ಸ್ವಲ್ಪ ಗಡ್ಬಡ್ ಆಗ್ಬಿಟ್ಟೈತಿ. ಅಂದ್ರೆ ಗಾಡಿ ಹ್ಯಾಂಡ್ ಓವರ್ ತೊಗೊಳೋದು ಭಾಳ ಲೇಟ್ ಆಯ್ತು. ಆಲ್ಮೋಸ್ಟ್ ಅಲ್ಲಿ 10:30 ಆಗಿತ್ತು ನನ್ನ ಗಾಡಿ ಹ್ಯಾಂಡ್ ಓವರ್ ತೊಗೊಂಡಾಗ. ಇವಾಗ ಅಲ್ಲಿಂದ ಬಿಟ್ಟು ಹೈವೇ ಕೂಡಿದೆ, ಪುನಾ ಬೆಂಗಳೂರು ಹೈವೇ. ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು, ದೊಡ್ಡ ಗಾಡಿ ಅಲ್ಲ. ಅದ್ರಾಗ ಭಾಳ ದಿನ ಆಗಿತ್ತು, ವರ್ಷಂಗಂಟ್ಲೆ ಆಗಿತ್ತು. 8 ಸ್ಪೀಡ್ ಗಾಡಿ, 8 ಗೇರ್ ಗಾಡಿ ಹೊಡೋದು. ಸೊ ಅದಕ್ಕೆ ಆರಾಮ್ ಬಂದೆ. ಇವಾಗ ಸದ್ಯ ತುಮಕೂರೆಲ್ಲ ಪಾಸ್ ಮಾಡ್ಕೊಂಡು ಮುಂದೆ ಹೊಂಟೀನಿ. ಆಮೇಲೆ ಗಾಡಿ ಬಗ್ಗೆ ಅಂತ ಕೇಳಕ್ಕೂ ಹೋಗ್ಬೇಡ್ರಿ, ಅಲ್ಟಿಮೇಟ್ ಎಕ್ಸ್ಪೀರಿಯನ್ಸ್. ನಾನು ಫುಲ್ AC ಹಚ್ಕೊಂಡು ಡ್ರೈವ್ ಮಾಡತ್ತೀನಿ. ಎಸ್ ಗಾಯ್ಸ್, ಇಲ್ಲೇ ಒಂದು ರಾಜಸ್ಥಾನಿ ದಾಬಾ ಇತ್ತು, ಶಿರಾ ದಾಟಿಂದೆ. ಇಲ್ಲೇ ಗಾಡಿ ಸಹ ಹಾಕತ್ತೀನಿ ಈಗ ಊಟಕ್ಕೆ ಅಂತೇಳಿ. ಎಲ್ಲಿ ಪಾರ್ಕ್ ಮಾಡೋದು, ಈ ಗಾಡಿ ಬಾಜು ಹಾಕ್ಬಿಡೋಣಂತ. ಎಸ್, ಗಾಡಿ ಅಂತೂ ಕರೆಕ್ಟಾಗಿ ಪಾರ್ಕ್ ಆತ. ಬೇಕಂತ ರಾಸ್ ಅಂದಾವಾಗ ಬಂದೆ. ಯಾಕಂದ್ರೆ ಬೆಂಗಳೂರೊಳಗೆ ಗ್ಯಾಸ್ ಕೊರತೆಯಿಂದ ಬರೀ ಅನ್ನ ಊಟ ಮಾಡಿ ಸಾಕಾಗ್ಬಿಟ್ಟೈತಿ. ಸೊ ಅದಕ್ಕಿಲ್ಲೇ ರೋಟಿ ಸೇವ್ ಬಾಜಿ ಏನಾದರೂ ತಿಂದು ಹೋದ್ರತ್ತಂತೇಳಿ. ಎಸ್, ನಮ್ಮ ಆರ್ಡ್ರ್ ಬಂತ. ಸೇವ್ ಮಸಾಲ ಅಲ್ಲ, ಸೇವ್ ಟಮಾಟರ್, ಆಮೇಲೆ ರೋಟಿ. ಎಷ್ಟೋ ದಿನ ಆಗಿತ್ತು, ಒಂದು 15 ದಿನ ಏನೋ ಆಗಿತ್ತು ರೊಟ್ಟಿ ಚಪಾತಿ ಅದು ನೋಡಿ. ಇಲ್ಲೇನೋ ಕುಂತೀನಿ, ಬಟ್ ನಮ್ಮ ಗಾಡಿ ಕಾಣತ್ತಿಲ್ಲ. ಇರಲಿ, ಆದರೂ ಇವ್ರ ಕಡೆ ಕ್ಯಾಮ್ರಾ ಕುಂದ್ರಿಸ, ಕ್ಯಾಮ್ರಾ ಒಳಗೆ ಕಾಣದೈತಿ ಇಲ್ಲಿ. ಇರಲಿ. ಊಟ ಅಂತೂ ಪದ್ಧತಿ ಸೇರಿ ಆಯ್ತಾ. ಹೇಳ್ಕೊಳ್ಳೋಷ್ಟೇನು ಟೇಸ್ಟ್ ಚಲೋ ಇರಲಿಲ್ಲ. ಬಟ್ ರೀಸೆಂಟಾಗಿ ನಾನು ರಾಜಸ್ಥಾನಕ್ಕೆ ಹೋಗಿದ್ದೆ, ಅಲ್ಲೇನು ಊಟ ಮಾಡಿದ್ದಿಲ್ಲ, ಅದಕ್ಕಿಂತ ಬೆಟ್ರೇ ಇತ್ತು. ಇಟ್ಸ್ ಓಕೆ. ಏನೇ ಸೌಂಡ? ನಾ ರಿಫರ್ ಹಚ್ಚಾರ, ಅದ್ರ ಸೌಂಡ. ಗಾಡಿ ಇಲ್ಲೇ ಇರಲಿ, ಒಂದು ರೌಂಡ್ ಹಾಗೆ ವಾಕ್ ಮಾಡುವ. ಊಟ ಅದು ಆದಮೇಲೆ ಒಂದು ಸ್ವಲ್ಪ ವಾಕ್ ಮಾಡಿರಿ, ಅಡ್ಡಾಡ್ರಿ. ಹಂಗೆ ಹೋಗಿ ಗಾಡಿ ಒಳಗೆ ಕುಂದ್ರಾಕ್ ಹೋಗ್ಬೇಡ್ರಿ. ಆಮೇಲೆ ನೀರಾಡಿಸಿ ಆಗಲಿಲ್ಲ ಅಂದ್ರೆ ನೀರು ಕುಡೀರಿ. ಯಾಕಂತಂದರೆ ಹೆಲ್ತ್ ಭಾಳ ಇಂಪಾರ್ಟೆಂಟ್. ಲಾಸ್ಟ್ 1 ತಿಂಗಳದಾಗ ಭಾಳ ಅಂದ್ರೆ ಭಾಳ ಅರ್ಥ ಆಗ್ಬಿಟ್ಟೈತಿ. ಎಸ್ ಗೈಸ್, ಬರ್ರಿ ಹೋಗೋಣಂತ. ಬಾಜುಕಿದ್ದು ಗಾಡಿಯವರು ಹೋದ್ರೆ ನಾವು ಇಲ್ಲಿಂದ ಹೋಗುವ. ಲೈಟ್ ಆಫ್ ಮಾಡ್ಬೇಕಾಯ್ತು, ಸ್ಟಾರ್ಟ್ ಮಾಡೋದು. ಇರಲಿ, ಮಿಸ್ಟೇಕ್. ಗಾಡಿ ಬರ್ತಿವೆ. ನಡಿ. ಏನಿದೆ ಸಿಗ್ನಲ್? ಹಾಂ, ಇಲ್ಲಿಂದ ಇನ್ನೂ 280 ಕಿಲೋಮೀಟ್ರ್ ಹೋಗ್ಬೇಕಾ. ಬರ್ರಿ ಆರಾಮ್ ನಾನ್ ಸ್ಟಾಪ್ ಹೋಗೋಣ. ಯಾಕಂದ್ರೆ ನಾಳೆ ನಮ್ಮದು ಆಫೀಸ್ ಸುಟಿ ಇಲ್ಲ, ವರ್ಕ್ ಫ್ರಮ್ ಹೋಮ್ ಐತಿ ನಮ್ಮದು. ವರ್ಕ್ ಫ್ರಮ್ ಹೋಮ್ ಇದು ವರ್ಕ್ ಫ್ರಮ್ ಟ್ರಕ್ ಆಕೈತಿ. ಅದಕ್ಕೆ ಅದು ಜಲ್ದಿ ಹೋಗ್ಬೇಕಾ. ಹೋಗುವ. ಊಟ ಮಾಡಿ ಜಸ್ಟ್ ಮುಂದೆ ಬಂದೆ, ಏನೋ ಆಕ್ಸಿಡೆಂಟ್ ಏನೋ ಆಗೈತಿ ಇಲ್ಲಿ. ಯಾವ ಗಾಡಿ ಏನು ಗೊತ್ತಾಗ್ಲಿಲ್ಲ. ಎಲ್ಲ ಗಾಡಿ ಸೈಡ್ ನಿಂತಿರೋ ಎಲ್ಲ ಗಾಡಿನೂ ಚಲೋನ ಇದ್ವು. ಪಾಪ ಏನೋ ಆಗೈತೆ ಯಾರಿಗೋ.
ಗೊತ್ತಾಗಲಿಲ್ಲ ಏನಾಗಿದೆ ಅಂತೇಳಿ. ಹೆಬ್ಬಾಳ್ ಟೋಲ್ ಹತ್ರ ಬಂದೆ. ಅಲ್ಲಿ ಊಟ ಮಾಡಿ ಬಿಟ್ಟಿಂದ ಎಲ್ಲೆಲ್ಲೂ ನಿಲ್ಲಿಸಲಿಲ್ಲ. ನಾನ್ ಸ್ಟಾಪ್ 3 ಅವರ್ ಕಂಟಿನ್ಯೂಸ್ ಡ್ರೈವ್ ಮಾಡಿದೆ. ಈಗ ಇಲ್ಲೇ ಹೆಬ್ಬಾಳ್ ಟೋಲಿಗೆ ಎಲ್ಲಾದರೂ ಸೈಡ್ ಹಾಕೋಣ ಅಂತ ನೋಡ್ಬೇಕೀಗ. ಓಹೋ, ಇಲ್ಲಿ ಮಟನೂ ಗಾಡಿ ಹಚ್ಚಾರ. ಟೋಲ್ ಪಾಸ್ ಮಾಡಿನೇ ಸೈಡ್ ಹಚ್ಚೋಣಂತ. ಗಾಡಿ ಸ್ವಲ್ಪ ದೊಡ್ಡದಾಗುತ್ತಲ್ಲ, ಇದು ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕಷ್ಟೆ. ಇಲ್ಲೂ ಗಾಡಿ ಸಿಕ್ಕಾಪಟ್ಟಿದ್ದಾವೆ. ಅಲ್ಲೇ ಹೆಬ್ಬಾಳ್ ಟೋಲ್ ಒಳಗಡೆ ಎಲ್ಲೂ ನಿಂದ್ರಿಸೋಕೆ ಜಾಗ ಇದ್ದಿದ್ದಿಲ್ಲ. ಸೊ ಅದಕ್ಕೀಗ ಹಾಗೆ ಬಂದೆ. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ನಿದ್ದೆ ಬರೋದಕ್ಕೆ. ಅಯ್ಯೋ, ಇಲ್ಲಿ ಗಾಡಿ ಕುಂದ್ರಂಗಿಲ್ಲ. ಇದು ಸಾಗರದ ಬಾಕ ಗಾಡಿ ಸೈಡ್ ಹಾಕತ್ತೇನೆ ನೋಡ್ರಿ, ಬೆಳಕಾಗತೈತಿ. ಈಗ ನಂಗೆ ನಿದ್ದೆ ಜೋರು ಬರೋದೈತಿ. ಏನು ಮಾಡೋದು, ಗಾಡಿ ಎಲ್ಲೂ ನಿಲ್ಲಿಸೋಕೆ ಜಾಗ ಇರಲಿಲ್ಲ. ಸೊ ಅದಕ್ಕೆ ನಾನ್ ಸ್ಟಾಪ್ ಗಾಡಿ ಹೊಡ್ಕೊಂಬಂದೆ. ಇವಾಗ ಚಳ್ಳಕೆರೆ ಟೋಲಿಗೆ ಬಂದೆ. ಇಲ್ಲಿ 1 ತಾಸು ಮಲ್ಕೊಂಡು ಹೋಗೋಣ ಅಂತೇಳಿ ಗಾಡಿ ಸೈಡಿಗೆ ಹಚ್ಚಾತೇನಿ. ಇಲ್ಲೇ ಮಲ್ಕೊಂಡು ಹೋಗೋಣಂತ 1 ಅವರ್. ಯಾಕಂದರೆ ಸಿಕ್ಕಾಪಟ್ಟಿ ನಿದ್ದೆ ಬರೋದೈತಿ. ಅದಕ್ಕೆ ಮೊದಲೇ ಕಾಸ್ಟ್ಲಿ ಗಾಡಿ, ಎದಕ್ಕೆ ಬೇಕು ಸುಮ್ಮನೆ ನಿದ್ದೆ ಒಳಗಡೆ ಏನಾದರೂ ಆದರೆ ಮಲ್ಕೊಂಡು ಹೋಗೋಣ 1 ಅವರ್. ನಮಸ್ಕಾರ ಎಲ್ಲರಿಗೂ. ಮಾರ್ನಿಂಗ್ 6:30 ಆಗಿತ್ತೆ. ಈ ಟೋಲಿಗೆ ಬಂದು ಮಲ್ಕೊಂಡಿದ್ದೆ. ಬಂದಾಗ ಇಲ್ಲೆಲ್ಲ ಗಾಡಿಗಳಿದ್ವು, ಇಲ್ಲೂ ಇದ್ವು. ನಾ ಬಂದ್ಕೊಳ್ಳೋ 1-2 ಗಾಡಿ ಬಂದ್ವು. ಈಗ ನೋಡಿದ್ರೆ ನಮ್ದೊಂದೇ ಗಾಡಿ ನಿಂತೈತಿ. ಆಲ್ಮೋಸ್ಟ್ ಅಲ್ಲಿ 1.5 ತಾಸು ಮಲ್ಕೊಂಡು ಎದ್ದೆ. ಬರ್ರಿ ಹೋಗೋಣಂತ ಇಲ್ಲಿಂದ. ಹೆಂಗೆ ಕಾಣೋದು ನೋಡ್ರಿ, ಟಾಟಾ ಪ್ರೈಮಾ 12 ವೀಲ್ ಗಾಡಿ, 3532 TK ಅಂತೇಳಿ ಮಾಡಲ್ ನಂಬರ್. ಹೆಂಗೆ ಕಾಣೋದು ನೋಡ್ರಿ ಗಾಡಿ. ಆನೆಗತ್ತಲೆ 3532 ಅಂದರೆ 35 ಟನ್ ಗ್ರಾಸ್ ವೇಟ, 320 HP ಇಂಜನ್, 8 ಸ್ಪೀಡ್ ಗಾಡಿ, 8 ಗೇರ್ ಇರ್ತೈತಿ. ಗಾಡಿ ಮಾತ್ರ ಸಾಲಿಡ್ ಐತಿ. ಓಡ್ಸಾತ್ರಿಂದ ಫೀಲ ಬರೋದಿಲ್ಲ. ನಾನು ಮಲ್ಕೊಂಡಿದ್ದೆಲ್ಲ ಕ್ಯಾಬಿನ್ ಫುಲ್ ಸೌಂಡ್ ಪ್ರೂಫ್, AC ಕ್ಯಾಬಿನ್ ಎಲ್ಲ ಮಸ್ತ್ ನಿದ್ದೆ ಐತೆ 1.5 ತಾಸು. ಎಲ್ಲರೂ ಇದಕ್ಕೆ ಹೈವಾ ಅಂತಾರೆ. ಹೈವಾ ಅಂತೇಳಿ ಎದಕ್ಕೆ ಅಂತಾರೆ ಅಂತಂದ್ರೆ, ಇದೇನು ಲಿಫ್ಟ್ದೇನು ಸಿಸ್ಟಮ್ ಇರತ್ತಲ್ಲ, ಇದು ಹೈಡ್ರಾಲಿಕ್ ಸಿಸ್ಟಮ್. ಇದು ಕಂಪ್ನಿ ಮ್ಯಾನುಫ್ಯಾಕ್ಚರರ್ ಬಂದುಬಿಟ್ಟು ಹೈವಾ ಅಂತೇಳಿ. ಸೊ ಅದಕ್ಕೆ ಎಲ್ಲರೂ ಇದಕ್ಕೆ ಹೈವಾ ಅಂತೇಳಿ ಅಂತಾರೆ. ಆ್ಯಕ್ಚುಲಾಗಿ ಇದಿರೋದು ಟೋಟಲಿ ಇನ್ಬಿಲ್ಟ್ ಟಾಟಾನೇ ಬರುತ್ತೆ. ಇನ್ನು ಬಾಡಿ ಬಂದುಬಿಟ್ಟು ಬೇರೆ ಕಂಪ್ನಿ ಇದೆ. ಸಸ್ಪೆನ್ಷನ್ ಬಗ್ಗೆ ಹೇಳ್ಬೇಕಂದ್ರೆ ಬೋಗಿ ಸಸ್ಪೆನ್ಷನ್, ಡುವೆಲ್ ಹೌಸಿಂಗ್. ಅಂದರೆ ಇದು 4x4 ಹೆಂಗೆ ಹೇಳ್ತಿರೋ ಕಾರ್ ಒಳಗಡೆ, ಆ ಥರ ಇದೆ 8x4 ಗಾಡಿ. ಒಳಗಡೆ ಹತ್ತದಾದ್ರೆ ಸ್ವಲ್ಪ ಗಾಡಿ ರಾಡೈತಿ. 3 ಸ್ಟೆಪ್ ಹಂಗೆ ಫಸ್ಟ್ ಫ್ಲೋರ್ ಒಳಗೆ ಹತ್ತಂಗೆ 1 ಇಲ್ಲಿ ಹಿಡ್ಕೊಂಡು 2 3 4. ಇಂಟೀರಿಯರ್ ಈ ಥರ ಐತಿ ಗಾಡಿದು. ಸನ್ ರೂಫ್ ಗ್ಯಾಪ್ ಥರ ಇದ್ದಂಗೆ ಐತಿ. ಸನ್ ರೂಫ್ ಏನು ಹಾಕಲ್ಲ. AC ಗಾಡಿ, ಹ್ಯಾಂಡ್ ಬ್ರೇಕ್ ಸಿಸ್ಟಮ್ ಮಸ್ತ್ ಐತಿ. ಪ್ಲೇನ್ ಓಡಿಸ್ದಂಗೆ ಪ್ಲೇನ್ ಥರ ಫೀಲ್ ಬರುತ್ತೆ. ಆಮೇಲೆ ಹೇಳ್ದಂಗೆ 8 ಗೇರ್ ಗಾಡಿ ಇದು. ಹಾವೇರಿ ರಾಣೆಬೆನ್ನೂರು ಹೋಗೋಣ ನಾಜಿ. ಹಾವೇರಿ ರಾಣೆಬೆನ್ನೂರೆಲ್ಲ ಪಾಸ್ ಮಾಡ್ಕೊಂಡೆ. ಈಗ ಬಂಕಾಪುರ ಟೋಲಿಗೆ ಬಂದೆ. ಇನ್ನೀಗ ನಾಷ್ಟಾದೊಂದು ವಿಚಾರ ಮಾಡಬೇಕು. ನಾಷ್ಟ ಅಲ್ಲೇ ಹೋಗಿ ಹುಬ್ಳಿಗೆ ಹೋಗಿ ಮಾಡ್ಬೇಕಂತೈತಿ. ನಂದು 1/2 ತಾಸು ಅದು ಆಕೈತಿ. ನನಗೂ ಲೇಟ್ ಆಗೈತಿ. ಲಾಸ್ಟ್ ಟೋಲ್ ಇದು ಇವತ್ತಿನ ನಮ್ದು. ಬಂಕಾಪುರ ಟೋಲ್ದೊಂದು ಏನಂತಂದ್ರೆ ಕಟ್ಟಿ ಐತಿ ಅಂತ ನಮಗೆ ಅನಿಸೈತಿ. 1-2-3 ಗಾಡಿ ಇಲ್ಲಿ ನಮಗೆ ಟಚ್ ಆದವು. ಯಾಕಂದ್ರೆ ಕಟ್ಟಿ ಅನಿಸೈತಿ ನಮಗಿದು. ಇಲ್ಲಿ ನೋಡ್ರಿ, ಈಗ ಗಾ ನೋಡ್ರಿ, ಮಿರರ್ ನೋಡ್ಕೊಂತ ಹೋಗ್ಬೇಕು. ಭಾಳ ಏನು ಫರಕ್ ಇಲ್ಲ, ಜಸ್ಟ್ ಒಂದು 1/2 ಫೂಟ್ ಅಷ್ಟೇ. ಈ ಮಿರರು ಆ ಮಿರರು ಭಾಳ ಏನು ಡಿಫ್ರೆನ್ಸ್ ಇಲ್ಲ. ಜಸ್ಟ್ 1/2 ಫೂಟ್ 6 ಇಂಚ್ ಅಷ್ಟೇ ಫರಕ್. ಅಷ್ಟು ಕಟ್ಟಿ ಐತಿ ಅಂತ ಅನಿಸೈತಿ ನಮಗೆ. ನಿಮಗೆ ಯಾರಿಗಾದರೂ ಅನಿಸಿದ್ರೆ ಕಾಮೆಂಟ್ ಮಾಡಿರಿ. ಇಂಟ್ರಾಕ್ಷನ್, ಸಬ್ಸ್ಕ್ರೈಬರ್ಸ್ ಜೊತೆ ಇಂಟ್ರಾಕ್ಷನ್. ಎಸ್ ಗೈಸ್, ಆಲ್ಮೋಸ್ಟ್ ಡೆಲಿವರಿ ಪಾಯಿಂಟ್ ಹತ್ತತ್ರ ಬಂದೆ. ಇನ್ನೊಂದು 2-3 ಕಿಲೋಮೀಟ್ರ್ ಸೀದಾ ಪಾಯಿಂಟಿಗೆ ಹೋಗಿ ಸಿಗ್ತೀನಂತೆ. ಯಾಕಂದ್ರೆ ಭಾಳ ಲೇಟ್ ಆಗಿಬಿಟ್ಟೆ ನನಗೂ. ಈಗ ಬರ್ರಿ ಸಿಗ್ತೀನಂತ ಅಲ್ಲಿ ಹೋಗಿ. ಫೈನಲಿ ಕಸ್ಟಮರ್ ಪಾಯಿಂಟಿಗೆ ಬಂದು ರೀಚ್ ಆದೆ. ನಮ್ದಿಲ್ಲಿ ವರ್ಕ್ ಫ್ರಮ್ ಟ್ರಕ್ ಇದು ನಡೆದೈತಿ. ಎಸ್, ಗಾಡಿ ಹ್ಯಾಂಡ್ ಓವರ್ ಕೊಟ್ಟಿದ್ದೆಲ್ಲ ಐತೆ. ನಮ್ಮ ಡ್ಯೂಟಿ ಇಲ್ಲಿಗೆ ಮುಗಿತೆ. ಇನ್ನೂ ಭಾಳಷ್ಟು ಮಾತಾಡುತ್ತೆ ಆ್ಯಕ್ಚುಲಿ ವ್ಲಾಗ್ ಒಳಗಡೆ.
ಜಪಾನಿಂದ ಬಂದಮೇಲೆ ಏನೇನೈತೆ ಜಪಾನಿಂದ ಎಕ್ಸ್ಪೀರಿಯನ್ಸನ್ನು ಇನ್ನೂ ನಾನು ಭಾಳ ಶೇರ್ ಮಾಡಿಲ್ಲ. ನೆಕ್ಸ್ಟ್ ವಿಡಿಯೋ ಒಳಗಡೆ ನೋಡೋಣಂತ. ಅಲ್ಲಿ ಮಟ್ಟ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ನೆಕ್ಸ್ಟ್ ವಿಡಿಯೋ ಒಳಗಡೆ. ಬಾಯ್.